ಮ್ಯಾಚು ಮತ್ತೆ ಬೇಜಾರದು ಅಂದರೆ ನಮ್ಮ ಕೊಹ್ಲಿ 50 ಹೊಡಿಲಿಲ್ಲ, ಅದೊಂದೇ ಬೇಜಾರು. ಸರ್ ಆದರೆ ಆರೆಂಜ್ ಕ್ಯಾಪ್ ತಗೊಂಡು ಆ ಕ್ವಶನ್ ಫುಲ್ಫಿಲ್ ಮಾಡಿದ್ರು. ಆರೆಂಜ್ ಕ್ಯಾಫ್ ಇವತ್ತು ಯಾರು ಮಗ ಕೊಹ್ಲಿಗೆ? ಓ ಬೆಂಕಿ ಬ್ರೋ, ಹಂಗಿದ್ರೆ ವಿರಾಟ್ ಕೊಹ್ಲಿ ಅವ್ರು ಆರೆಂಜ್ ಕ್ಯಾಪ ಇವತ್ತು. ಮತ್ತೆ ಇವತ್ತು ಬಾಲಿಂಗ್ ಡಿಪಾರ್ಟ್ಮೆಂಟ್ ಬ್ರೋ ಸಖತ್ತಾಗೈತೆ RCBದು. ಕೃಣಾಲ್ ಪಾಂಡ್ಯ, ನಮ್ಮ ಭುವಿ ಮತ್ತು ರಕ್ಷಿಕ್ದಾರು, ಆ್ಯಸಲ್ವುಡ್ಡು ಸಖತ್ತಾಗಿ ಬಾಲಿಂಗ್ ಡಿಪಾರ್ಟ್ಮೆಂಟೇ ಚೆನ್ನಾಗಿ ಮಾಡಿದ್ದು. ಹಂಗೆ ಬ್ಯಾಟಿಂಗು ಇವತ್ತು ಮೇನ್ ಏನಂದರೆ ನಾವು ಎಲ್ಲ ಪ್ಲೇಯರ್ಸ್ ಬ್ಯಾಟಿಂಗ್ ನೋಡಿದ್ವಿ. ಬೇಗ ರನ್ಸ್ ಕಡಿಮೆ ಇದ್ರು, ಎಲ್ಲ ಪ್ಲೇಯರ್ಸ್ ಬ್ಯಾಟಿಂಗ್ ನೋಡಿದ್ವಿ, ಅದೇ ಮೇನು. ಪ್ಲೇಯಿಂಗ್ 11 ಎಲ್ಲ ಆಟ ನೋಡಿದ್ವಿ. ಜೈ RCB. ಟೇಬಲ್ ಟಾಪಲ್ಲಿ ಇದೀವಾ ಇವತ್ತು? ಬ್ರೋ ಮೇನ್ ನಾವೇ RCB ಫಸ್ಟ್ ಟೇಬಲಲ್ಲಿ. ಜೈ RCB ಫಸ್ಟ್ ಇವತ್ತು ನಮ್ಮದೇ. ಥ್ಯಾಂಕ್ ಯು. ಫುಲ್ ಜೋಶಲ್ಲಿ ಇದ್ದೀರಾ ಮೇಡಮ್? ಫುಲ್ ಜೋಶ್ ಕೇಳ್ತಿರಲ್ಲ ಸರ್, ಮೊದಲೇ RCB ಮ್ಯಾಚು ಜೋಶ್ ಇಲ್ದಲ್ಲ ಇರತ್ತಾ. ಆ್ಯಂಡ್ ಎಲ್ಲರೂ ಹೇಳ್ತಾಯಿದ್ರು ಅಂದರೆ ಒಂಥರ ಫುಲ್ ಥ್ರಿಲ್ ಇರಲಿಲ್ಲ ಹಾಗೆ ಹಿಂಗೆ ಅಂತಲ್ಲ. ಬಟ್ ನಾವು ಯಾವ ಮ್ಯಾಚಲ್ಲಿ ಸೋಲೋ ಮ್ಯಾಚ್ನು ಥ್ರಿಲ್ಲಾಗೆ ನೋಡ್ತೀವಿ, ಥ್ರಿಲ್ಲಾಗೆ ಎಂಜಾಯ್ ಮಾಡ್ತೀವಿ. ಸೊ ವಿ ಎಂಜಾಯ್ಡ್ ಲಾಟ್. ಆ್ಯಂಡ್ ನೆಕ್ಸ್ಟ್ ಈ ಸಲನೂ ಕೂಡ ಕಪ್ ತಮ್ಮದೆ, ಅದು ಡೌಟ್ ಇಲ್ಲ. ಸೊ ಆಲ್ ದ ಬೆಸ್ಟ್ RCB. ಥ್ಯಾಂಕ್ ಯು. ಟಾಪಲ್ಲಿ ನೋಡೋದು ನಮಗೆ ತುಂಬ ಖುಷಿಯಾಗಿತ್ತು. ಈ ಸಲ ಇದರ ಹಿಂದಿನ ವರ್ಷ ನಾವು ಟಾಪಲ್ಲೇ ಇದ್ದೀರಿ, ಟಾಪಲ್ಲೇ ಮುಂದುವರಿತಾ ಇದ್ದೀರಿ. ಇದೊಂದು ತುಂಬ ಸಂತೋಷವಾದ ವಿಷಯ. ನಮಗೆ ಚೆನ್ನಾಗಿತ್ತು. ಕೃಣಾಲ್ ಪಾಂಡ್ಯನ್ ಬೌನ್ಸರ್ ನೋಡೋಕೆ ಸಿಕ್ತು. ನಮ್ಮ ಕಡೆಯಿಂದ ಒಂದು ಹೊರಗೆ ಹೋಗಲಿಲ್ಲ ಇವತ್ತು ಬಾಲು. ಅದೊಂದಿದೆ. ಕೊಹ್ಲಿ ಒಂದು 50 ಹೊಡಿಲಿಲ್ಲ, ಬಿಟ್ಟರೆ ಏನೆಲ್ಲ ಕರೆಕ್ಟಾಗಿತ್ತು. ಟೇಬಲ್ ಟಾಪ್ ಇದ್ದೀವಿ. ಕೊಹ್ಲಿನ ಆರೆಂಜ್ ಕ್ಯಾಪ್ ಇದ್ದಾನೆ. ಹಿಂಗೆ ಆಗ್ತಾಯಿದ್ರೆ ವಿನ್ ಆಗ್ತೀವಿ. ಅಲ್ಲ, ನಾವು ಆಡಿದ್ರೆ ನಾವು ಆಡ್ದಂಗೆ ನಾವೇ ಆಡಿದ್ದು ಇವತ್ತು. ನಾವಿಲ್ಲ ಅಂದರೆ ಅವರಿಲ್ಲ. ಇದೇ ಮ್ಯಾಚ್. ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ. ಈ ಸಲ ಕಪ್ ನಮ್ಮದೇ ಫಿಕ್ಸ್. ಕಷ್ಟಪಟ್ಟರೆ ನಮ್ಮದೇ. ಯಾಕೆ ಒಂದು ಸೈಡ್ ಆಗಿತ್ತು, ಬಟ್ RCB ಹೆಂಗಿದೆ, ಏನು ಮಾಡೋದು ಸರ್? ವಿರಾಟ್ ಕೊಹ್ಲಿ ಅವ್ರು 49 ಔಟ್ ಆಗಿಬಿಟ್ರು. ಅದೊಂದು ತುಂಬ ಬೇಜಾರಾಯಿತು. ಸ್ವಲ್ಪ 50 ಆಗಿದ್ರೆ ಒಳ್ಳೇದಿರೋದು, ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬಟ್ ಆರೆಂಜ್ ಕ್ಯಾಪ್ ಅಂತಲ್ಲ, ಇನ್ನೂ ಖುಷಿನೇ. ಆಮೇಲೆ ಫಸ್ಟ್ ಟಾಪ್ ಬೇರೆ. ಸರ್ ಇವಾಗ ಟೇಬಲ್ ಟಾಪಲ್ಲಿ RCB ಇದೆ. ಎಸ್, ಹಿಂಗೆ ಟಾಪಲ್ಲಿ ಇರಲಿ. ಇದೊಂದು ಮ್ಯಾಚ್ ಕಂಟಿನ್ಯೂಸ್ ಗೆದ್ದುಬಿಟ್ರೆ ಕಂಟಿನ್ಯೂಸ್ 2 ಕಪ್ ಆಗುತ್ತೆ. ಸೊ ಪಕ್ಕ ಆಗುತ್ತೆ. ಆಡೋ ರೀತಿ ನೋಡಿದ್ರೆ ಈ ಸಲ ಕಪ್ ನಮಗೆ ಬರುತ್ತೆ. RCB ಸ್ಲೋ ಇತ್ತು, ಬಟ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾತ್ರ ಇಟ್ ವಾಸ್ ಟು ಗುಡ್ ಆ್ಯಕ್ಚುಲಾಗಿ. ಸರ್ 49 ಔಟ್ ಆದಾಗ ಏನು ನಿರಾಶೆ ಅನಿಸ್ತಾ? ಭಾರಿ ನಿರಾಶೆ ಆಯಿತು, ಬಟ್ ಅಷ್ಟು 49 ಒಳ್ಳೆ ಮಜವಾಗಿತ್ತಲ್ವಾ. ಇಟ್ ವಾಸ್ ಟು ಗುಡ್ ಆ್ಯಕ್ಚುಲಾಗಿ. ಮತ್ತು 49 ರನ್ಸನ್ನು ಹೊಡೆದಿದ್ದನು 6 4ಸಲ್ಲೇ ಹೊಡೆದಲ್ಲ. ನಮ್ಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್ ಫುಲ್. ಸರ್ ಇವಾಗ 49 ರನ್ನಿಂಗ್ ಕೊಹ್ಲಿ ಅವರು ವಿಕೆಟ್ ಆದರು, ಬಟ್ ನಮ್ಮ ಬಾಲಿಂಗಲ್ಲಿ ಯಾವುದೇ ನಿರಾಶೆ ಆಗಲಿಲ್ಲ. ಬಾಲಿಂಗ್ ಸಖತ್ತಾಗಿದೆ ಸರ್, ಅದ್ರ ಬಗ್ಗೆ ಹೈ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿದೆ. ಬಾಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗೋದು ಹೈ ಲೆವೆಲ್ ಇಂಪ್ರೂವ್ಮೆಂಟು. ಈ ಒಂದು ಟೀಮ್ ನೋಡ್ತಿದೆ, ಫೈನಲ್ಗೆ ಹೋಗೋದು ಗ್ಯಾರಂಟಿನೇ. ಫೈನಲ್ ಕಪ್ ಹೊಡೆಯೋದು 100% ಗ್ಯಾರಂಟಿ. ಈ ಸಲ ಕಪ್ ನಮ್ಮದೇ 100%. 2026 ನಮ್ಮದೇ.